ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಾಣಸಿಗುವಂಥ ಪ್ರಮುಖ ಹೆಸರುಗಳಲ್ಲಿ ವಿದುರನ ಹೆಸರು ಕೂಡ ಒಂದು. ಮೇಧಾವಿ, ಸಜ್ಜನ ಮತ್ತು ನ್ಯಾಯದ ಹಾದಿಯಲ್ಲಿ ಸಾಗುತ್ತಿದ್ದಂಥ ವ್ಯಕ್ತಿಯಾಗಿರ್ತಾನೆ. ಈತನ ಹಿನ್ನೆಲೆ ಏನು ಮತ್ತು ಈತನ ಜನನ ಹೇಗಾಗುತ್ತೆ ಮತ್ತು ಈತನ ಅಂತ್ಯಕಾಲ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ. ಈತ ಧೃತರಾಷ್ಟ್ರ, ಪಾಂಡುರಾಜ ಮತ್ತು ಕೆಲಕಾಲ ಧರ್ಮರಾಜನಿಗೂ ಕೂಡ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ವಿದುರ ನ್ಯಾಯ ಮತ್ತು ಸತ್ಯನಿಷ್ಠೆಗೆ ಹೆಸರುವಾಸಿಯಾಗಿದ್ದ ಅಂತ ಹೇಳಲಾಗುತ್ತೆ. ಈತನ ಮಾತನ್ನ ಭೀಷ್ಮ ಸಹಿತ ಯಾರೂ ಅಲ್ಲಗಳಿತಾ ಇರಲಿಲ್ಲ ಅಂತ ಹೇಳಲಾಗುತ್ತೆ. ವಿಚಿತ್ರವೀರ್ಯ ಶಂತನು ಮತ್ತು ಸತ್ಯವತಿಯ ಮಗ. ಶಂತನು ಸತ್ಯವತಿಯನ್ನ ನೋಡಿ ಮೋಹಗೊಂಡು ಆಕೆಯನ್ನ ಮದುವೆಯಾಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಪಡ್ತಾನೆ. ಆದರೆ ಶಂತನುವಿನ ಮೊದಲ ಮಗನ ಹೆಸರು ದೇವವ್ರತ ಆಗಿರುತ್ತೆ. ಸತ್ಯವತಿಯ ತಂದೆ ಶಂತನುವಿಗೆ ತನ್ನ ಮಗಳನ್ನ ಮದುವೆಯಾಗಬೇಕಾದ್ರೆ ಒಂದು ಷರತ್ತನ್ನು ವಿಧಿಸ್ತಾನೆ. ತನ್ನ ಮಗಳನ್ನ ಮದುವೆಯಾಗಬೇಕಾದ್ರೆ ತನ್ನ ಮಗಳಿಗೆ ಜನಿಸಿದಂಥ ಮಗನಿಗೆ ಮಾತ್ರ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಷರತ್ತನ್ನ ಸತ್ಯವತಿಯ ತಂದೆ ಶಂತನುವಿಗೆ ವಿಧಿಸ್ತಾನೆ. ಇದನ್ನು ಕೇಳಿಸಿಕೊಂಡಂತ ದೇವವ್ರತ ತಾನು ಅಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸಿ ತನ್ನ ತಂದೆಗೆ ಸತ್ಯವತಿಯನ್ನ ಮದುವೆ ಮಾಡ್ತಾನೆ. ತನ್ನ ಇಡೀ ಜೀವನದ ಸಂತೋಷವನ್ನ ತಂದೆಯ ಸಂತೋಷಕ್ಕಾಗಿ ಮೀಸಲಿಡ್ತಾನೆ ದೇವವ್ರತ. ಈತ ಮಾಡಿದ ಪ್ರತಿಜ್ಞೆಯನ್ನ ಭೀಷ್ಮ ಪ್ರತಿಜ್ಞೆ ಅಂತ ಕೂಡ ಕರೆಯಲಾಗುತ್ತೆ. ಭೀಷ್ಮಾಚಾರ್ಯ ಅನ್ನುವಂಥ ಪಾತ್ರ ಮಹಾಭಾರತದಲ್ಲಿ ತನ್ನದೇ ಆದ ಶೌರ್ಯದ ಪ್ರತೀಕವನ್ನ ನಾವು ಕಾಣುತ್ತೇವೆ. ಮುಂದೆ ಸತ್ಯವತಿಗೆ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಅನ್ನುವಂಥ ಎರಡು ಪುತ್ರರ ಜನನವಾಗುತ್ತೆ. ಶಂತನುವಿನ ಮರಣದ ನಂತರ ಚಿತ್ರಾಂಗದ ರಾಜ್ಯಭಾರವನ್ನು ಸ್ವೀಕಾರ ಮಾಡ್ತಾಳೆ ಮತ್ತು ಚಿತ್ರಾಂಗದ ಅನ್ನುವಂಥ ಒಂದು ಗಂಧರ್ವ ರಾಜನ ಕಡೆಯಿಂದ ಹತ್ಯೆಗೊಳಗಾಗಿ ಸಾವನ್ನಪ್ಪುತ್ತಾನೆ ಅಂತ ಹೇಳಲಾಗುತ್ತೆ. ತನ್ನ ಅಣ್ಣನ ಸಾವಿನ ನಂತರ ವಿಚಿತ್ರವೀರ್ಯ ತನ್ನ ಅಧಿಕಾರವನ್ನು ತೆಗೆದುಕೊಳ್ತಾನೆ. ಆದರೆ ಭೀಷ್ಮಾಚಾರ್ಯ ವಿಚಿತ್ರವೀರ್ಯನಿಗೆ ಅಂಬಿಕೆ ಮತ್ತು ಅಂಬಾಲಿಕೆ ಅನ್ನುವಂಥ ಕಾಶಿರಾಜನ ಮಕ್ಕಳನ್ನು ಮದುವೆ ಮಾಡ್ತಾನೆ ಭೀಷ್ಮಾಚಾರ್ಯ. ಆದರೆ ವಿಚಿತ್ರವೀರ್ಯನಿಗೂ ಕೂಡ ಸಂತಾನದ ಭಾಗ್ಯ ಸಿಗೋದಿಲ್ಲ. ಹೀಗಾಗಿ ಚಿಂತೆಗೊಳಗಾದಂಥ ಸತ್ಯವತಿ ತನ್ನ ವಂಶದ ಉದ್ಧಾರಕ್ಕಾಗಿ ಸಂತಾನದ ಬಯಕೆಯನ್ನು ಹೊತ್ತಿರ್ತಾಳೆ. ಹಾಗಾಗಿ ತನ್ನ ವಂಶದ ಉದ್ಧಾರಕ್ಕಾಗಿ ಸಂತಾನವನ್ನು ಪಡಿಬೇಕು ಅನ್ನುವಂಥ ಆಸೆಯಿಂದ ವ್ಯಾಸ ಮಹರ್ಷಿಗಳ ಬಳಿ ಹೋಗಿ ವಿನಂತಿಸಿಕೊಳ್ತಾಳೆ. ತನ್ನ ಸೊಸೆಯಂದಿರಿಗೆ ವ್ಯಾಸ ಮಹರ್ಷಿಗಳ ಮೂಲಕ ಸಂತಾನ ಸಿಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿ ವ್ಯಾಸ ಮಹರ್ಷಿಗಳನ್ನು ಇದಕ್ಕೆ ಒಪ್ಪಿಸ್ತಾಳೆ ಸತ್ಯವತಿ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ, ವ್ಯಾಸ ಮಹರ್ಷಿಗಳು ಕೂಡ ಸತ್ಯವತಿಯ ಮಗ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ಹಾಗಾಗಿ ಅಂಬಿಕೆ ಮತ್ತು ಅಂಬಾಲಿಕೆಯನ್ನ ಈ ಕಾರ್ಯಕ್ಕೆ ಒಪ್ಪಿಸಿದಂಥ ಸತ್ಯವತಿ ಮೊದಲು ಅಂಬಿಕೆಯನ್ನ ವ್ಯಾಸ ಮಹರ್ಷಿಗಳ ಬಳಿ ಕಳಿಸ್ತಾಳೆ. ಆದರೆ ವ್ಯಾಸ ಮಹರ್ಷಿಗಳ ಮುಖವನ್ನು ನೋಡಿದಂಥ ಅಂಬಿಕೆ ಭಯಭೀತಗೊಂಡು ಕಣ್ಣು ಮುಚ್ಚುತ್ತಾಳೆ. ಹಾಗಾಗಿ ಆಕೆಗೆ ಕುರುಡು ಮಗನಾದಂಥ ಧೃತರಾಷ್ಟ್ರನ ಜನನವಾಗುತ್ತೆ ಅಂತ ಹೇಳಲಾಗುತ್ತೆ. ನಂತರ ಅಂಬಾಲಿಕೆ ಕೂಡ ವ್ಯಾಸ ಮಹರ್ಷಿಗಳನ್ನು ನೋಡಿ ಭಯಗೊಳ್ತಾಳೆ. ಹಾಗಾಗಿ ಕಲಾಹೀನನಾದಂಥ ಪಾಂಡುರಾಜ ಜನನವಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಆರೋಗ್ಯವಂತ ಸಂತಾನಕ್ಕಾಗಿ ಮತ್ತೆ ಸೊಸೆಯಂದಿರಿಗೆ ಬೇಡಿಕೊಂಡಾಗ ಅಂಬಿಕೆಯು ಮೊದಲು ವ್ಯಾಸ ಮಹರ್ಷಿಗಳ ಬಳಿ ಹೋಗದೆ ತನ್ನ ಸೇವಕಿಯನ್ನು ವ್ಯಾಸ ಮಹರ್ಷಿಗಳ ಬಳಿ ಕಳಿಸ್ತಾಳೆ. ಹಾಗಾಗಿ ಸೇವಕಿ ವ್ಯಾಸರನ್ನು ನೋಡಿ ಭಯಭೀತಗೊಳ್ಳದೆ ಇರೋದಕ್ಕೆ ಆಕೆಗೆ ಆರೋಗ್ಯವಂತವಾದಂಥ ಶಿಶು ಜನಿಸ್ತಾನೆ. ಆತನ ಹೆಸರೇ ವಿದುರ ಅಂತ ಹೇಳಲಾಗುತ್ತೆ. ಮಾಂಡವ್ಯ ಋಷಿಯಿಂದ ಶಾಪಗ್ರಸ್ತನಾದಂಥ ಯಮಧರ್ಮರಾಯ ಭೂಮಿಯಲ್ಲಿ ವಿದುರನ ಪಾತ್ರದಲ್ಲಿ ಜನಿಸ್ತಾನೆ ಅಂತ ಕೆಲವು ಮಹಾಭಾರತದ ಪುರಾಣಗಳು ಹೇಳುತ್ತೆ. ಪಾಪಕ್ಕೂ ಮೀರಿದಂಥ ಶಿಕ್ಷೆಯನ್ನು ಯಮಧರ್ಮರಾಯ ಮಾಂಡವ್ಯ ಋಷಿಗೆ ನೀಡಿದ್ದರಿಂದ ಕೋಪಗೊಂಡಂತ ಮಾಂಡವ್ಯ ಋಷಿ ಯಮಧರ್ಮರಾಯನಿಗೆ ಶಾಪವನ್ನು ನೀಡಿರ್ತಾಳೆ. ಹಾಗಾಗಿ ಆತ ವಿದುರನಾಗಿ ಭೂಮಿಯಲ್ಲಿ ಜನಿಸ್ತಾನೆ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ವಿದುರ ಸೇವಕಿಯ ಉದರದಲ್ಲಿ ಜನಿಸಿದ್ರೂ ಕೂಡ ಆತನಿಗೆ ಮರ್ಯಾದೆಗಾಗಿ ಮತ್ತು ಸ್ನಾನಮಾನಕ್ಕೆ ಯಾವುದೇ ರೀತಿಯಾದ ಕೊರತೆಗಳು ಆಗಿರಲಿಲ್ಲ. ಆತನಿಗೆ ಭೀಷ್ಮನ ಪ್ರೀತಿಯೂ ಅಷ್ಟೇ ಸಿಕ್ಕಿರುತ್ತೆ. ಧೃತರಾಷ್ಟ್ರ ಮತ್ತು ಪಾಂಡುರಾಜನ ಸಹೋದರನಾಗಿಯೇ ಬೆಳೆದು ರಾಜನಾಗದೇ ಇದ್ರೂ ಕೂಡ ರಾಜನಿಗೆ ಸಲಹೆಯನ್ನ ನೀಡುವಂಥ ಪ್ರಧಾನಮಂತ್ರಿಯಾಗಿ ತನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಅಂತ ಹೇಳುತ್ತವೆ. ನ್ಯಾಯ ಮತ್ತು ಧರ್ಮದ ಪರವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ವಿದುರ ಎತ್ತಿದ ಕೈ ಅಂತ ಹೇಳಲಾಗುತ್ತೆ. ಭೀಷ್ಮಾಚಾರ್ಯ ಸಹಿತ ಎಲ್ಲರೂ ಕೂಡ ವಿದುರನ ಮಾತನ್ನ ಗೌರವಿಸ್ತಾ ಇದ್ರು ಅಂತ ಹೇಳಲಾಗುತ್ತದೆ. ಈತ ಪಾಂಡವ ಮತ್ತು ಕೌರವರ ನಡುವಿನ ಮನಸ್ತಾಪವನ್ನು ಸರಿ ಮಾಡೋದಕ್ಕೋಸ್ಕರ ತುಂಬಾ ಪ್ರಯತ್ನಗಳನ್ನ ಕೂಡ ಪಟ್ಟ ಅಂತ ಮಹಾಭಾರತದಲ್ಲಿ ಉಲ್ಲೇಖಗಳಿವೆ.
ಕೌರವ ಮತ್ತು ಪಾಂಡವರನ್ನ ಸಮಾನವಾಗಿ ಕಾಣ್ತಾ ಇದ್ದ ವಿದುರ ಪಾಂಡವರ ಮೇಲೆ ಒಂದು ಹಿಡಿ ಪ್ರೀತಿ ಹೆಚ್ಚಿಗೆ ಇತ್ತು. ಅದರಲ್ಲೂ ಕೂಡ ಧರ್ಮರಾಯನ ಮೇಲೆ ಇವನಿಗೆ ಅಪಾರವಾದ ಪ್ರೀತಿ ಇತ್ತು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಧರ್ಮರಾಯ ಧರ್ಮವನ್ನ ರಕ್ಷಣೆ ಮಾಡ್ತಾ ಇದ್ದ, ಹಾಗಾಗಿ ಆತನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು ವಿದುರನಿಗೆ ಅಂತ ಹೇಳಲಾಗುತ್ತೆ. ಈತ ಕೌರವ ಮತ್ತು ಪಾಂಡವರ ಯುದ್ಧಗಳನ್ನ ನೋಡಿ ಮನನೊಂದು ಈತ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ಅದಕ್ಕೆ ತನ್ನದೇ ಆದ ಹಿನ್ನೆಲೆ ಕಥೆಗಳು ಕೂಡ ಇವೆ. ಪಾಂಡವರನ್ನ ಅರಗಿನ ಮನೆಯಲ್ಲಿ ಕೊಲ್ಲುವ ಷಡ್ಯಂತ್ರವನ್ನ ಮಾಡಿದಾಗ ಅದನ್ನ ತಪ್ಪಿಸಿದ್ದು ಕೂಡ ಈ ವಿದುರನೇ ಆಗಿರ್ತಾನೆ ಅಂತ ಹೇಳಲಾಗುತ್ತೆ. ಈ ಕುರುಕ್ಷೇತ್ರ ಯುದ್ಧದಿಂದ ಮನನೊಂದಂತ ವಿದುರ ಕೃಷ್ಣನ ಬಳಿ ಹೋಗಿ ತನ್ನ ಒಂದು ಬಯಕೆಯನ್ನ ಕೃಷ್ಣನ ಬಳಿ ಹೇಳ್ಕೊತಾನೆ. ತಾನು ಮೃತಪಟ್ಟರೂ ಕೂಡ ತನ್ನ ದೇಹವನ್ನ ಸುಡೋದಾಗ್ಲಿ ನೀರಲ್ಲಿ ತೇಲಿ ಬಿಡೋದಾಗ್ಲಿ ಮಾಡದೇ ಇರಲಿ, ತನ್ನ ದೇಹ ಯಾವುದೇ ಕಾರಣಕ್ಕೂ ಮಣ್ಣಲ್ಲಿ ಹೂಳಬಾರ್ದು ಅನ್ನುವಂಥ ಒಂದು ಬಯಕೆಯನ್ನ ಕೃಷ್ಣನ ಬಳಿ ಹೇಳ್ಕೊಡ್ತಾನೆ ವಿದುರ. ಕುರುಕ್ಷೇತ್ರ ಯುದ್ಧವನ್ನ ವಿರೋಧಿಸಿದಂಥ ವಿದುರ ತನ್ನ ದೇಹದ ಯಾವ ಭಾಗವನ್ನು ಭೂಮಿಯ ಮೇಲೆ ಬಿಡಬಾರದು ಅನ್ನುವಂಥ ಒಂದು ಬಯಕೆಯನ್ನು ಕೃಷ್ಣನಲ್ಲಿ ಹೇಳಿಕೊಂಡಾಗ ಕೃಷ್ಣ ಅದಕ್ಕೆ ಅಸ್ತು ಅಂತ ಆಶೀರ್ವಾದವನ್ನ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಮುಂದಿನ ದಿನಮಾನದಲ್ಲಿ ಅವನ ಅಂತ್ಯಕಾಲದಲ್ಲಿ ಧೃತರಾಷ್ಟ್ರ ಗಾಂಧಾರಿ ಸಹಿತ ಅವರು ಕಾಡಿನಲ್ಲಿ ಹೋಗಿ ಸರಳವಾದ ಜೀವನವನ್ನು ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ತನ್ನ ಮಕ್ಕಳ ಸಾವಿನಿಂದ ನೊಂದಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕಾಡಿನಲ್ಲಿ ಸರಳ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಅವರ ಜೊತೆ ವಿದುರ ಕೂಡ ಹೋಗ್ತಾನೆ ಅಂತ ಹೇಳಲಾಗುತ್ತೆ. ಕೆಲವು ದಿನಗಳ ನಂತರ ಅನ್ನ ಆಹಾರಗಳಿಂದ ಮುಕ್ತನಾದಂಥ ವಿದುರ ಬರೀ ಗಾಳಿಯ ಸೇವನೆಯಲ್ಲಿ ಮಾತ್ರ ಜೀವವನ್ನ ಹಿಡಿದಿರ್ತಾನೆ. ಅದೊಂದು ದಿನ ಪಾಂಡವರು ವಿದುರನನ್ನ ಭೇಟಿ ಮಾಡೋದಕ್ಕೆ ಕಾಡಿಗೆ ಹೋದಾಗ ಧರ್ಮರಾಜನನ್ನ ನೋಡಿದಂಥ ವಿದುರ ಆ ಕ್ಷಣ ತನ್ನ ಜೀವವನ್ನ ಬಿಟ್ಟು ಧರ್ಮರಾಜನಲ್ಲಿ ತಾನು ಹೋಗಿ ಲೀನನಾಗ್ತಾನೆ ಅಂತ ಕೆಲವು ಮಹಾಭಾರತದ ಉಲ್ಲೇಖಗಳು ಹೇಳುತ್ತದೆ. ಆ ಕ್ಷಣ ಧರ್ಮರಾಜನಿಗೆ ಏನಾಯಿತು ಅನ್ನೋದು ಅರ್ಥವಾಗೋದಿಲ್ಲ. ಹಾಗಾಗಿ ಆತ ಕೃಷ್ಣನಲ್ಲಿ ಬಂದು ಕೇಳಿದಾಗ ವಿದುರ ಧರ್ಮರಾಜನ ಅವತಾರವಾಗಿದ್ದಾನೆ, ಹಾಗಾಗಿ ನೀನೇ ಈ ಯುಗದ ಧರ್ಮರಾಜ ಆದ್ರಿಂದ ಆತ ನಿನ್ನಲ್ಲಿ ಲೀನನಾಗಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ. ನಂತರ ಕೃಷ್ಣ ವಿದುರನಿಗೆ ನೀಡಿದಂಥ ವಾಗ್ದಾನದಂತೆ ಆತನ ದೇಹವನ್ನ ಸುದರ್ಶನ ಚಕ್ರವಾಗಿ ಮಾರ್ಪಾಡು ಮಾಡಿಕೊಂಡಂಥ ಕೃಷ್ಣ ವಿದುರನ ದೇಹವನ್ನ ಭೂಮಿಯ ಮೇಲೆ ಬಿಡಲು ಸಾಧ್ಯವಾಗೋದಿಲ್ಲ. ಈ ರೀತಿ ವಿದುರನ ಅಂತ್ಯಕಾಲದಲ್ಲಿ ಕೂಡ ಆತ ತನ್ನ ಮನೋಧೈರ್ಯಕ್ಕೆ, ಮನೋಶಕ್ತಿಗೆ ಮತ್ತು ನ್ಯಾಯಪರವಾಗಿ ಜೀವನ ಸಾಗಿಸಿದಂಥ ಮಹಾಭಾರತದ ಮೇರು ನಾಯಕನಲ್ಲಿ ವಿದುರ ಕೂಡ ಒಬ್ಬ ಅಂತ ಹೇಳಲಾಗುತ್ತೆ. ಮಹಾಭಾರತದ ಕುರುಕ್ಷೇತ್ರದ ಘೋರ ಯುದ್ಧವನ್ನ ನೋಡಿ ಮರುಗಿದಂಥ ವಿದುರ ತನ್ನ ಅಂತ್ಯಕಾಲದಲ್ಲಿ ಯಾವುದೇ ಕಾರಣಕ್ಕೂ ತನ್ನ ದೇಹದ ಯಾವ ಭಾಗಗಳು ಕೂಡ ಭೂಮಿಯ ಮೇಲೆ ಬೀಳಬಾರ್ದು ಅನ್ನುವಂಥ ವಾಗ್ದಾನವನ್ನ ಕೃಷ್ಣನಿಂದ ಪಡೆದು ಕೃಷ್ಣನಿಂದ ಮುಕ್ತಿಯನ್ನ ಪಡಿತಾನೆ ಅಂತ ಹೇಳಲಾಗುತ್ತೆ. ವಿದುರ ಕೆಲವೊಂದಷ್ಟು ಧರ್ಮ ಮಾರ್ಗದಲ್ಲಿ ನಡೆದಂಥ ಧರ್ಮನಾಯಕ ಅಂತ ಕೂಡ ಗುರುತಿಸಿಕೊಂಡಿದ್ದಾನೆ. ತನ್ನ ನಿಷ್ಠೆ ಮತ್ತು ಪ್ರಾಮಾಣಿಕವಾದಂಥ ಸಲಹೆಗಳಿಂದ ಪಾಂಡವರ ಅಭಿವೃದ್ಧಿಗೆ ಕಾರಣವಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಮಹಾಭಾರತದಲ್ಲಿ ಸತ್ಯ ಮತ್ತು ಧರ್ಮನಿಷ್ಠೆಗೆ ಹೆಸರಾಗಿದ್ದಂಥ ವಿದುರ ಸಮರ್ಥ ನಾಯಕ ಕೂಡ ಆಗಿದ್ದ. ಮಹಾಭಾರತದ ಕಾಲದಲ್ಲಿ ಆತ ಆಡಿದಂಥ ಕೆಲವೊಂದಷ್ಟು ಮಾತುಗಳು ಪ್ರಸ್ತುತ ನಮ್ಮ ಜೀವನವನ್ನ ಅದ್ಭುತವಾಗಿ ಕಟ್ಟಿಕೊಡುವ ಸಮಗ್ರ ಗ್ರಂಥದಂತೆ ನಾವು ಕಾಣಬಹುದು. ವಿದುರ ನೀತಿ ಎನ್ನುವಂಥ ಮಾತು ನಮ್ಮೆಲ್ಲರಿಗೂ ಪ್ರಸ್ತುತವಾಗಿದೆ. ಹೀಗೆ ವಿದುರ ಮಹಾಭಾರತದಲ್ಲಿ ತನ್ನದೇ ಆದ ಜೀವನ ಶೈಲಿ ಮತ್ತು ಚೌಕಟ್ಟಿನ ಮೂಲಕ ನಮ್ಮ ಮನದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾನೆ ಅಂತ ಹೇಳಬಹುದು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಮತ್ತು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.